ಅತ್ಯುಗ್ರ ಸ್ವರೂಪ ಪಡಿತಾ ಇದೆ ಕಾವೇರಿ ಹೋರಾಟದ ಕಿಚ್ಚು. ಕೆಆರ್ಎಸ್ ಡ್ಯಾಂ ಬಳಿ ಬಿಜೆಪಿ ಮತ್ತು ರೈತಪರ ಸಂಘಟನೆಗಳ ಪ್ರತಿಭಟನೆ ಆರಂಭ ಆಗಿದೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆ ಮೊಳಗ್ತಾ ಇದೆ. ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ, ಎಂಎಲ್ಸಿ ಸಿಟಿ ರವಿ, ಸುಮಲತಾ, ಶಾಸಕ ಶ್ರೀವತ್ಸ ಸೇರಿ ಹಲವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನೆಯ ಕಹಳೆ ಮೊಳಗ್ತಾ ಇದೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನ ಬಿಟ್ಕೊಡಬಾರದು ಅನ್ನುವಂಥ ವಿಚಾರ, ಏನೇ ಒತ್ತಡ ಇದ್ರೂ ಕೂಡ ಅಥವಾ ಒತ್ತಡಕ್ಕೆ ಮಣಿದು ನೀವು ನೀರನ್ನ ಬಿಟ್ಕೊಡಬಾರದು ಅಂತೇಳಿ ಸುಮಲತಾ ಅವರು ಬಂದಿದ್ದಾರೆ. ನೋಡ್ತಾ ಇದ್ರಿ, ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ, ಸುಮಲತಾ. ನೀವು ಸಿಡಬ್ಲ್ಯೂಸಿಗೆ ಪಾಪ ಅವ್ರಿಗೆ ಸಿಡಬ್ಲ್ಯೂಸಿ ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅನ್ಕೊಂಡ್ಬಿಟ್ಟವ್ರೆ. ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಲ್ಲ ರೀ, ಅದು ಕಾವೇರಿ ವಾಟರ್ ಕಮಿಷನ್. ಅದು ಕಮಿಷನ್ ಮುಂದೆ ನೀವು ಇದನ್ನ ಹೇಳಿದ್ದೀರಾ? ಏನಿಲ್ಲ. ಅದಕ್ಕೆ ಅವರು ಆದೇಶ ಕೊಟ್ಟಿದ್ದಾರೆ. 145 ವರ್ಷಗಳ ನಂತರ ಶಿಂಷಾದಲ್ಲಿ, ನಾನು ನಿನ್ನೆಲ್ಲ ಮೊನ್ನೆ ಇಷ್ಟೊತ್ತಲ್ಲಿ ಶಿಂಷಾದಲ್ಲಿದ್ದೆ, ನೀರಿಲ್ಲದೆ ವಿದ್ಯುತ್ ಉತ್ಪಾದನಾ ಘಟಕ ಸ್ತಬ್ಧವಾಗಿದೆ, ನಿಲ್ಲಿಸಿಬಿಟ್ಟಿದ್ದಾರೆ 145 ವರ್ಷಗಳ ನಂತರ. ಯಾಕೆ? ನೀರಿನ ಕೊರತೆ. ಇದನ್ನ ಸಿಡಬ್ಲ್ಯೂಸಿಗೆ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಾ? ಅಥವಾ ಜೂನ್ನಲ್ಲೇ ನೀವು ಎಚ್ಚರಿಕೆ ತಗೊಳ್ಬೇಕಾಗಿತ್ತು? ಈಗ ಮಾತಾಡ್ತಾರೆ ಮೋಡ ಬಿತ್ತನೆ ಅಂತ. ಇಲ್ಲಿವರೆಗೂ ಸುಳ್ಳು ಬಿತ್ತನೆ ಮಾಡಿಬಿಟ್ಟು ಈಗ ಮೋಡ ಬಿತ್ತನೆ ಮಾಡಿದ್ರೆ ಏನ್ರಿ ಪ್ರಯೋಜನ? ಏನು ಕೊಡಬೇಕಾಗಿತ್ತು ಆವತ್ತೇನೆ? ನೀವು ಮೋಡ ಬಿತ್ತನೆ ಮಾಡೋದಾದ್ರೆ ನೀವು ಜೂನ್ನಲ್ಲೇ ಮಾಡಬೇಕಾಗಿತ್ತು. ಇವತ್ತು ಮಳೆ ಬರ್ತಿರ್ತದ್ದು, ಎಲ್ಲರೂ ಬೆಳೆ ಬೆಳೀತಿದ್ರು, ಅದನ್ನು ಮಾಡಲಿಲ್ಲ. ಈಗ ಸುಮ್ಮನೆ ಸಣ್ಣ ಮಾತ್ರ ನಾವು ನೀರು ಬಿಡೋದಿಲ್ಲ, ಸೋಮವಾರದವರೆಗೆ ಮಾತ್ರ ಅಂತೆ. ಆಮೇಲೆ ಬಿಡ್ತೀರಾ? ಈಗೇನೋ ವಿರೋಧ ಪಕ್ಷದ ನಾಯಕರದು ಎಲ್ಲ ಸಭೆ ಕರೀತಾರಂತೆ. ಆ ಸಭೆಯಲ್ಲಿ ನಾವು ಮನವರಿಕೆ ಮಾಡಿಕೊಡ್ತೇವೆ, ಅದು ಬೇರೆ ವಿಷಯ. ನೀವೇನಾದ್ರೂ ತಮಿಳುನಾಡಿನ ಪರವಾದ ತೀರ್ಮಾನವನ್ನು ತೆಗೆದುಕೊಂಡಿರಾದ್ರೆ ನಿಮ್ಮ ಸರ್ಕಾರಕ್ಕೆ ಸಂಸ್ಕಾರ ಅನ್ನೋದನ್ನ ಇವತ್ತು ಎಲ್ಲರ ಮಧ್ಯದಲ್ಲಿ ನಾವು ಹೇಳಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, 2 ತಿಂಗಳಾಗ್ತಾ ಇದೆ ನೀವು ಮುಖ್ಯಮಂತ್ರಿಗಳಾಗಿ. 1 ತಿಂಗಳ ಪೂರ್ತಿ ಸೋನಿಯಾ ಗಾಂಧಿ ಅವರ ಮನೆ ಮುಂದೆನೆ ಕುಳಿತುಬಿಟ್ಟಿದ್ದೀರಲ್ಲ. ಸಿಟಿ ರವಿ ಅವರು ಆಗ್ಲೇ ಹೇಳ್ತಾ ಇದ್ರು, ಬಂಗಾರಪ್ಪ ಶಿಷ್ಯ ಅಂದ್ರೆ ಆಗೋದಿಲ್ಲ. ತಮಿಳುನಾಡಿನ ಪರವಾಗಿ ಟ್ರಿಬ್ಯುನಲ್ ಆದೇಶ ಬಂದಾಗ ಯಾವುದೇ ಕಾರಣಕ್ಕೆ ನಾನು ನೀರು ಬಿಡಲ್ಲ ಅಂತೇಳಿ ಆರ್ಡಿನೆನ್ಸ್ ಹೊರಡಿಸ್ಬಿಟ್ಟಿದ್ರು ಅವರು. ನೀವು ಆಮೇಲೆ ಹೇಳ್ಕೊಂಡ್ರಿ ಎಸ್.ಎಂ. ಕೃಷ್ಣ ಅವರ ಶಿಷ್ಯ ನಾನು ಅಂತ. ಅವರು ಬಿಡೋದಿಲ್ಲ ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಇದು ಗಮನದಲ್ಲಿರಲಿ ನಿಮಗೆ. ನಮ್ಮ ನೀರು ನಮ್ಮ ಹಕ್ಕು. ನಾವು ಹೇಳ್ತೀರಿಲ್ಲಿ ರಕ್ತ ಕೊಟ್ಟೆವು ನೀರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀವಲ್ಲ, ಇದು ನಾವೆಲ್ಲ ಹೇಳ್ಬೇಕಾಗಿರೋದು, ಸರ್ಕಾರ ಹೇಳಬೇಕು. ಆ ತಾಕತ್ತು ನಿಮ್ಗಿದೆಯಾ? ಒಂದು ಸಮಯ ಟ್ರಿಬ್ಯುನಲ್ ನಿಮ್ಮ ಮಾತುಗಳಿಗೆ ಒಪ್ಪಲಿಲ್ಲ ಅಂದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿ ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಹೇಳ್ಕೊಡಿ ಅವರಿಗೆ. ಯಾವುದೇ ಕಾರಣಕ್ಕೆ ನೀರು ಬಿಡೋದಿಲ್ಲ ಅಂತ ಹೇಳಿ. ನಮಗೆ ನಿಮ್ಮ ಸರ್ಕಾರ ಮುಖ್ಯ ಅಲ್ಲ, ಅಥವಾ ತಮಿಳುನಾಡು ಸರ್ಕಾರ ಮುಖ್ಯ ಅಲ್ಲ. ನಮ್ಮ ಜನರು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರೇ ನನಗೆ ಮುಖ್ಯ, ರೈತರೇ ನನಗೆ ಮುಖ್ಯ. ಇವತ್ತು ಬೆಳೆ ಬರಬೇಕಾಗಿತ್ತು. ಈ ಭಾಗದಲ್ಲಿ ಯಾರ್ಯಾರು ಕೆಆರ್ಎಸ್ ಇಂದ ನೀರನ್ನ ಪಡೆದು ಬೆಳೆ ಬೆಳೀತಿದ್ರು ಆ ರೈತರಿಗೆ ಅನ್ಯಾಯ ಆಗಿದೆ. ಒಂದು ಬೆಳೆನೇ ಬರೋದಿಲ್ಲ. ಕೊನೆ ಪಕ್ಷ ಕುಡಿಯೋ ನೀರಾದ್ರೂ ಉಳಿಲಿ ಅಂತ ಮಾಡಿದ್ವಿ. ಇವತ್ತು ನೋಡಿ ಎಂತ ಪರಿಸ್ಥಿತಿ ಇದೆ. ಮಾತೆತ್ತಿದ್ರೆ ನಮ್ಮ ಸರ್ಕಾರ ಇತ್ತು, ಆಗ ಹೇಳ್ತಿದ್ರು ಯಾರ ಪರ್ಮಿಷನ್ ಬೇಕಾಗಿಲ್ಲ, ಬೇಕಾದಾಟು ಗುಡ್ಲಿ ಪೂಜೆ ಮಾಡಿಬಿಡಿ ಅಂದ್ರು. ನಾವು ಮಾಡಲಿಲ್ಲ, ಯಾಕಂದ್ರೆ ಅಡೆತಡೆಗಳಿರೋದು ನಮಗೆ ಗೊತ್ತಿತ್ತು. ಆಗ ಏನ್ ಮಾಡಿದ್ರು?
ಮೇಕೆದಾಟಿನಿಂದ ಹಿಡಿದು ಬೆಂಗಳೂರುವರೆಗೆ ಕರೋನಾ ಇದ್ರೂ ಕೂಡ ಪಾದಯಾತ್ರೆ ಮಾಡಿದ್ರು. ನೀವು ಯಾತ್ರೆಯನ್ನು 3 ವರ್ಷ ಆಯ್ತಲ್ಲ, ಯಾಕೆ ಗುದ್ಲಿ ಪೂಜೆ ಮಾಡಲಿಲ್ಲ? ಯಾಕೆ ಗುದ್ಲಿ ಕೊಡ್ತೇನಾ? ಗುದ್ಲಿ ಸಿಗ್ತಾ ಇಲ್ಲ ನಿಮ್ಗೆ? ಅಥವಾ ಪೂಜೆ ಮಾಡ್ಲಿಕ್ಕೆ ಪೂಜೆ ಸಾಮಾನು ಕೊಡ್ತೇನಾ ನಿಮ್ ಸರ್ಕಾರಕ್ಕೆ? ಅಥವಾ ಯಾರೋ ಪೂಜಾರಿ ಸಿಗ್ತಾ ಇಲ್ವಾ? ಹೋಗ್ಲಿ ಬರಪ್ಪ, ನಮ್ಮ ಪಕ್ಷದಲ್ಲಿ ನಾವು ಗುದ್ಲಿನೂ ಕೊಡಿಸ್ತೀವಿ, ಪೂಜೆ ಸಾಮಾನು ಕೊಡಿಸ್ತೀವಿ, ನಾವು ಪೂಜಾರಿಗೂ ಕಳಿಸ್ಕೊಡ್ತೀವಿ, ಒಂದು ಬಾರಿ ಶುರು ಮಾಡಿ. ಇದೆಲ್ಲ ಮಾಡಕ್ಕಾಗದೆ ನಮಗೆ. ನಮ್ಮ ಮೇಲೆ ಭೂಮಿ ಕೊಡಿಸ್ಬೇಕಾಗಿತ್ತು, ಯಡಿಯೂರಪ್ಪನವ್ರ ಮೇಲೆ ಭೂಮಿ ಕೊಡಿಸ್ಬೇಕಾಗಿತ್ತು, ಇದಕ್ಕೆಲ್ಲ ಮಾಡಿದ್ರಿ. ಇವತ್ತು ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಯಾವುದೇ ಕಾರಣಕ್ಕೆ ನೀರನ್ನ ಬಿಡದಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಿಮ್ದೇನೋ ಪಾಪ ಯಾವತ್ತೂ ಅಧಿಕಾರ ನೋಡದೆ ಇರ್ತಕ್ಕಂಥ ತಮಿಳುನಾಡಿನಲ್ಲಿ ನಿಮ್ಗೊಂದು ಮಂತ್ರಿಗಿರಿ ಕೊಟ್ಬಿಟ್ಟವ್ರೆ ಅಂತ ಹೇಳಿ ನೀವು ಅವ್ರ ಹತ್ರ ಚಕ್ಕಂದ ಆಡ್ಕೊಂಡು ನಮ್ಮ ರೈತರನ್ನ ಯಾಕೆ ವಹಿಸ್ತಾ ಇದ್ದೀರಿ? ದಯವಿಟ್ಟು ತೀರ್ಮಾನ ತಗೊಳ್ಳಿ. ಯಾವುದೇ ಕಾರಣಕ್ಕೆ ನೀರು ಬಿಡೋಲ್ಲ ಅಂತ ನೀವು ಹೇಳೋವರಿಗೆ ನಮ್ಮ ಹೋರಾಟ ಹೀಗೆ ನಡೀತಾ ಇರ್ತದೆ. ಆದ್ರಿಂದ ಮಾನ್ಯ ಬಂಧುಗಳೇ, ಅದೇ ಮುಖಂಡರು ಮಾತಾಡ್ತಕ್ಕಂಥದ್ದಿದೆ. ನಮ್ಮ ಅಧ್ಯಕ್ಷರ ಆದಿಯಾಗಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಯಾವುದೇ ಕಾರಣಕ್ಕೆ ನೀರು ಬಿಡ್ತೀವಿ ಅನ್ನೋದನ್ನ ಬಿಟ್ಟು, ನೀರು ಬಿಡಲ್ಲ ಅಂದ್ರೆ ನಾವು ಸರ್ಕಾರದೊಂದಿಗೆ ನಾವು ಕೈ ಜೋಡಿಸ್ತೇವೆ. ಇಲ್ಲ ಅಂತಂದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಸರ್ಕಾರವನ್ನ ತೆಗೆಯುವವರೆಗೆ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವಕಾಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ನಾರಾಯಣಗೌಡ್ರು ಭಾರತೀಯ ಜನತಾ ಪಕ್ಷಕ್ಕೆ, ನಮ್ಮ ಬಂಧದ ಹೋರಾಟಕ್ಕೆ ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು